ಹಾಯ್ ಸೆಲ್ಲರ್, ನಾಕ್ಔಟ್ ಶಾಪಿಯಲ್ಲಿ ಒಂದು ಬುಕ್ ಲಿಸ್ಟಿಂಗ್ ಹೇಗೆ ಸೃಷ್ಟಿಸಲು ಎಂದು ನೋಡೋಣ. ನಿಮ್ಮ ಸೆಲ್ಲರ್ ಡ್ಯಾಶ್ಬೋರ್ಡ್ ತೊಲಗು. ಲಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡಿ. ನ್ಯೂ ಲಿಸ್ಟಿಂಗ್ ಬಟನ್ ನಾನು ಕ್ಲಿಕ್ ಮಾಡಿ. ಕ್ಯಾಟಗರಿ ಬುಕ್ ಸೆಲೆಕ್ಟ್ ಮಾಡಿ. ಆದ ಮೇಲೆ ಸಬ್ ಕ್ಯಾಟಗರಿ ಮತ್ತು ಸಬ್ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಆಥರ್ ನೇಮ್ ಸೆಲೆಕ್ಟ್ ಮಾಡಿ. ಆಥರ್ ನೇಮ್ ಇಲ್ಲಾಂದ್ರೆ ಅಪ್ಲೈ ಫಾರ್ ಆಥರ್ ಬಟನ್ ನಾನು ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡಿ. ಸ್ಟಾಕ್ ಕೀಪಿಂಗ್ ಯೂನಿಟ್ SKU ಟೈಪ್ ಮಾಡಿ. ನಂಬರ್ ಆಫ್ ಸ್ಟಾಕ್ ಟೈಪ್ ಮಾಡಿ. ಬುಕ್ಸ್ MRP ಟೈಪ್ ಮಾಡಿ. ಸೆಲ್ಲಿಂಗ್ ಪ್ರೈಸ್ ಟೈಪ್ ಮಾಡಿ. ಡೆಲಿವರಿ ಚಾರ್ಜಸ್ ಹೆಕ್ಸಬಹುದಾರೆ ಲೋಕಲ್, ಝೋನಲ್ ಮತ್ತು ನ್ಯಾಷನಲ್ ಶಿಪ್ಪಿಂಗ್ ಕಾಸ್ಟ್ ಟೈಪ್ ಮಾಡಿ. HSN ಕೋಡ್ ಟೈಪ್ ಮಾಡಿ. ಗೊತ್ತಿಲ್ಲಂದ್ರೆ ಗೂಗಲ್ ಮಾಡಿದ್ರಿ ಸಾಕು. ನೀವು ಪ್ರಿಂಟೆಡ್ ಬುಕ್ಸ್ ಅಪ್ಲೋಡ್ ಮಾಡಲು ಗೋಡ್ರೆ ಸೆಲೆಕ್ಟ್ ದಿಸ್ ಕೋಡ್ 49011010 GST ಪರ್ಸೆಂಟೇಜ್ ಸೆಲೆಕ್ಟ್ ಮಾಡಿ. ಬುಕ್ ಸಾಧಾರಣವಾಗಿ 0% GST. ಪ್ಯಾಕೇಜ್ ಲೆಂತ್, ಬ್ರೆತ್ ಮತ್ತು ಹೈಟ್ ಸೆಂಟಿಮೀಟರ್ ಟೈಪ್ ಮಾಡಿ. ಪ್ಯಾಕೇಜ್ ವೇಟ್ ಕಿಲೋಗ್ರಾಮ್ಸ್ ಟೈಪ್ ಮಾಡಿ. ಆದ ಮೇಲೆ ಪ್ರಾಡಕ್ಟ್ ಟೈಟಲ್ ಟೈಪ್ ಮಾಡಿ. ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಟೈಪ್ ಮಾಡಿ. ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಟೈಪ್ ಮಾಡಿ. ಪ್ರಾಡಕ್ಟ್ ಹೈಲೈಟ್ಸ್ ಟೈಪ್ ಮಾಡಿ. ನಂಬರ್ ಆಫ್ ಪ್ಯಾಕೇಜಸ್ ಟೈಪ್ ಮಾಡಿ. ಕೀವರ್ಡ್ಸ್ ಟೈಪ್ ಮಾಡಿ. ಮ್ಯಾನ್ಯುಫ್ಯಾಕ್ಚರಿಂಗ್ ಡೀಟೇಲ್ಸ್ ಟೈಪ್ ಮಾಡಿ. ಇಂಪೋರ್ಟೆಡ್ ಡೀಟೇಲ್ಸ್ ಟೈಪ್ ಮಾಡಿ. ಪ್ಯಾಕ್ಡ್ ವೇರ್ಹೌಸ್ ಅಡ್ರೆಸ್ ಟೈಪ್ ಮಾಡಿ. ವಾರಂಟಿ ಡೀಟೇಲ್ಸ್ ಟೈಪ್ ಮಾಡಿ. ಬುಕ್ ಒರಿಜಿನ್ ಸೆಲೆಕ್ಟ್ ಮಾಡಿ. ಬುಕ್ ಇಮೇಜ್ ಅಪ್ಲೋಡ್ ಮಾಡಿ. ಬುಕ್ ಬೈಂಡಿಂಗ್ ಟೈಪ್ ಸೆಲೆಕ್ಟ್ ಮಾಡಿ. ಬುಕ್ ಕಂಡೀಷನ್ ಸೆಲೆಕ್ಟ್ ಮಾಡಿ. ಬುಕ್ ಟೈಪ್ ಸೆಲೆಕ್ಟ್ ಮಾಡಿ. ಏಜ್ ಲಿಮಿಟ್ ಸೆಲೆಕ್ಟ್ ಮಾಡಿ. ಪೇಪರ್ ಮಟೀರಿಯಲ್ ಸೆಲೆಕ್ಟ್ ಮಾಡಿ. ಬುಕ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಬುಕ್ ಇಂಕ್ ಸೆಲೆಕ್ಟ್ ಮಾಡಿ. ಈ ಬುಕ್ ಇದ್ದರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಸೆಲೆಕ್ಟ್ ಮಾಡಿ. ಆಡಿಯೋ ಬುಕ್ ಇದ್ದರೆ ಎಸ್ ಸೆಲೆಕ್ಟ್ ಮಾಡಿ, ಇಲ್ಲಾಂದ್ರೆ ನೋ ಸೆಲೆಕ್ಟ್ ಮಾಡಿ. ಈಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್ ಟೈಪ್ ಮಾಡಿ, ಇಲ್ಲಾಂದ್ರೆ ನಾ ಟೈಪ್ ಮಾಡಿ. ಪಬ್ಲಿಷರ್ ನೇಮ್ ಟೈಪ್ ಮಾಡಿ. ಪಬ್ಲಿಕೇಶನ್ ಡೇಟ್ ಟೈಪ್ ಮಾಡಿ. ಬುಕ್ ಎಡಿಷನ್ ಟೈಪ್ ಮಾಡಿ. ಬುಕ್ ಪೇಜ್ ನಂಬರ್ ಟೈಪ್ ಮಾಡಿ. ಬುಕ್ ವಾಲ್ಯೂಮ್ ಟೈಪ್ ಮಾಡಿ. ಯುರೋಪಿಯನ್ ಆರ್ಟಿಕಲ್ ನಂಬರ್ ಅಲ್ಯಾಂಡ್ರೆ. ಯೂನಿವರ್ಸಲ್ ಪ್ರಾಡಕ್ಟ್ ಕೋಡ್ ಅಲ್ಯಾಂಡ್ರೆ ನಾ ಟೈಪ್ ಮಾಡಿ. ಕೊನೆಗೆ ಕ್ರಿಯೇಟ್ ಲಿಸ್ಟಿಂಗ್ ಬಟನ್ ನಾನು ಕ್ಲಿಕ್ ಮಾಡಿ. ನಿಮ್ಮ ಲಿಸ್ಟಿಂಗ್ 24 ಗಂಟೆಯಲ್ಲಿ ಸಜೀವ ವೇಗತಾಡೆ. ಹ್ಯಾಪಿ ಸೆಲ್ಲಿಂಗ್.